ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ದಿನ ನಾವು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಪಠ್ಯಭಾಗವನ್ನು ಗಮನಿಸೋಣ. ಈ ಪಠ್ಯವನ್ನು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಇವರು ಸೇರಿ ರಚಿಸಿರುವಂಥದ್ದು. ಕೃಪಾಕರ ಮತ್ತು ಸೇನಾನಿಯವರು ಇಬ್ಬರು ವನ್ಯಜೀವಿ ಛಾಯಾಗ್ರಹಣದಲ್ಲಿ ಖ್ಯಾತನಾಮರು. ಇವರು ಮೈಸೂರಿನವರು. ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾಡಿನಲ್ಲಿರುವ ಸೀಳು ನಾಯಿಗಳನ್ನು ಕುರಿತ ಸಾಕ್ಷ್ಯ ಚಿತ್ರಕ್ಕಾಗಿ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪುರಸ್ಕಾರಕ್ಕೆ ಪಾತ್ರರಾದರು. ನಮ್ಮ ಸುತ್ತಮುತ್ತಲಿನ ಜೀವಜಾಲದ ಬಗ್ಗೆ ಅಪಾರ ಕಾಳಜಿಯುಳ್ಳವರು. ಕಾಡುಗಳ ವೀರಪ್ಪನಿಂದ ಅಪಹರಣಕ್ಕೊಳಗಾಗಿ ತಮ್ಮ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಪಾರಾಗಿ ಬಂದವರು. ಇಬ್ಬರು ಒಟ್ಟಾಗಿ ತೆಗೆದ ಛಾಯಾಚಿತ್ರಗಳು, ಸಾಕ್ಷ್ಯಚಿತ್ರಗಳು ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿವೆ. ಮೈಸೂರಿನಲ್ಲಿ ವಾಸವಿರುವ ಇವರು ಕಾಡಿನಲ್ಲಿರುವುದೇ ಹೆಚ್ಚು. ಇವರಿಬ್ಬರು ಕೆ ಪುಟ್ಟಸ್ವಾಮಿಯವರೊಂದಿಗೆ ಸೇರಿ ರಚಿಸಿರುವ ಜೀವಜಾಲ ಎಂಬ ಕೃತಿ ಅತ್ಯಂತ ಪ್ರಸಿದ್ಧವಾಗಿದೆ. ಇವರು ಮೈಸೂರಿನ ನಗರದಲ್ಲಿದ್ದರೂ ಸಹ ಮನೆಯಲ್ಲಿರುವುದಕ್ಕಿಂತ ಹೆಚ್ಚಾಗಿ ಕಾಡಿನಲ್ಲೇ ಇವರ ವಾಸ. ಇವರು ದಿನನಿತ್ಯ ಬೆಳಗ್ಗೆ ಹಗಲು ರಾತ್ರಿನದೇ ಯಾವುದೋ ಒಂದು ಮೂಲೆಯಲ್ಲಿ ಕಾಡಿನಲ್ಲಿ ವನ್ಯಜೀವಿಗಳ ಕುರಿತು ಸಾಕ್ಷ್ಯಚಿತ್ರ ಮಾಡುವುದಾಗ್ಬೋದು, ಛಾಯಾಗ್ರಹಣ ಮಾಡೋದಾಗ್ಬೋದು, ಹಗಲಿರುಳು ಶ್ರಮಿಸ್ತಾ ಇರ್ತಾರೆ. ಹಾಗಾಗಿ ಇವ್ರನ್ನ ಕಾಡಲ್ಲಿರುವುದೇ ಹೆಚ್ಚು ಅಂತ ಇಲ್ಲಿ ಹೇಳಿದ್ದಾರೆ. ಡಾಕ್ಟರ್ ಕೆ ಪುಟ್ಟಸ್ವಾಮಿ ಇವರು ಸಹ ಮೂರನೇವರು. ಈ ಕೃಪಾಕರ ಮತ್ತು ಸೇನಾನಿ ಇಬ್ಬರಾದರೆ ಮೂರನೇವರು ಕೆ ಪುಟ್ಟಸ್ವಾಮಿ. ಅವರು ಸಹ ಇದನ್ನು ಸೇರಿ ರಚಿಸಿದ್ದಾರೆ ಈ ಕೃತಿಯನ್ನು. ಅವರು ತಮ್ಮ ಸಿನಿಮಾಯಾನ ಕೃತಿಗಾಗಿ ರಾಷ್ಟ್ರಪತಿಗಳ ಸ್ವರ್ಣಕಮಲ ಪ್ರಶಸ್ತಿ ಪಡೆದ ಪ್ರತಿಭಾವಂತರಾಗಿದ್ದಾರೆ. ತಮ್ಮ ಪರಿಸರ ಮತ್ತು ವಿಜ್ಞಾನ ಸಂಬಂಧ ಬರಹಗಳಿಂದ ಅವರು ಪ್ರಸಿದ್ಧರಾಗಿದ್ದಾರೆ. ಮಾನವನ ಪ್ರವಾಸ ಮತ್ತು ಸಾಹಸ ಪ್ರವೃತ್ತಿಗಳು ಕಾಡನ್ನು ನಾಶ ಮಾಡುವ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಕಾರಣವಾಗುವ ದುರಂತಗಳನ್ನು ಕುರಿತು ಪ್ರಸ್ತುತ ಲೇಖನವು ಗಮನ ಸೆಳೆದಿದೆ. ಮಿಲಿಯಾಂತರ ವರ್ಷಗಳಿಂದ ವಿಕಾಸಗೊಂಡು ಅರಳಿದ ಜೈವಿಕ ವೈವಿಧ್ಯ ನಾಶವನ್ನು ಮನುಷ್ಯನ ಸ್ವಾರ್ಥ ಮೂಲ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಸಿಕೊಂಡು ಬಂದಿರುವುದಕ್ಕೆ ವಾಲ್ಪರೈ ನೆಪ ಮಾತ್ರವಾಗಿದೆ. ಮುಖ್ಯವಾಗಿ ಈ ಪಠ್ಯವನ್ನು ವಾಲ್ಪರೈ ಎಂಬ ತಮಿಳುನಾಡಿನ ಕೊಯಮತ್ತೂರಿನ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಸ್ಥಳ. ಈ ಸ್ಥಳದ ಕುರಿತು ಇವರು ಒಂದು ಅಧ್ಯಯನದ ಫಲವಾಗಿ ಈ ಲೇಖನವನ್ನು ಬರೆದಿದ್ದಾರೆ. ಈ ವಾಲ್ಪರೈ ಯಾವ ರೀತಿ ಅಲ್ಲಿನ ಅಭಿವೃದ್ಧಿಯಿಂದಾಗಿ ಯಾವ ರೀತಿ ನಾಶ ಆಗ್ತಾ ಬರ್ತಾ ಇದೆ, ಚಹಾ ಪ್ಲಾಂಟೇಶನ್ ಮಾಡಿದ ನಂತರ ಯಾವ ರೀತಿ ದಟ್ಟ ಅರಣ್ಯವಾಗಿದ್ದಂತಹ ಒಂದು ವಾಲ್ಪರೈ ಅರಣ್ಯ ಇವತ್ತು ಎಂತಹ ಸ್ಥಿತಿಗೆ ತಂದಿದೆ ಅನ್ನೋದನ್ನ ಬಹಳ ವಿವರವಾಗಿ ಈ ಲೇಖಕರು ವರ್ಣಿಸಿದ್ದಾರೆ. ಈ ಒಂದು ಪಠ್ಯದ ಆಶಯವನ್ನು ನೋಡೋದಾದರೆ, ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗಿದೆ, ಆದರೆ ಅವರ ದುರಾಸೆಗಳಿಗಲ್ಲ ಎಂದು ಫ್ರಾನ್ಸಿಸ್ ಬೆಕೆನ್ ಎಂಬ ತತ್ವಜ್ಞಾನಿ ಹೇಳಿದ ಮಾತು 100ಕ್ಕೆ 100 ಸತ್ಯ. ಯಾಕಂದರೆ ಈ ಪ್ರಪಂಚ ಭಗವಂತನ ಸೃಷ್ಟಿಯಲ್ಲಿ ಎಲ್ಲರಿಗೂ ಬೇಕಾದಂತಹ ಎಲ್ಲವನ್ನು ಪೂರೈಸುವ ಶಕ್ತಿ ಈ ಧರೆಗಿದೆ, ಆದರೆ ಖಂಡಿತ ದುರಾಸೆಗಲ್ಲ. ಈ ಅಸಮತೋಲನ ಉಂಟಾಗಲು ಕಾರಣ ಏನಂದರೆ ಮಾನವರ ದುರಾಸೆ. ನೋಡಿ, ಈ ದುರಾಸೆಯ ಕಾರಣವಾಗಿ ಇವತ್ತು ಅರಣ್ಯ ತುಂಬ ನಾಶವಾಗ್ತಾ ಇದೆ. ನೋಡಿ, ಮಾನವರು ಪ್ರಕೃತಿಯನ್ನು ಸ್ವಾರ್ಥಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಲವಂತವಾಗಿ ನಾಶ ಮಾಡೋದ್ರ ಮೂಲಕ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ನೋಡಿ, ಇವತ್ತು ಈ ಕಾಡುಗಳನ್ನು ಕಡಿದು ಗಣಿಗಾರಿಕೆ ಮಾಡ್ತಿದ್ದಾರೆ.
ಗಣಿಗಾರಿಕೆ ಮಾಡೋದ್ರಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಷ್ಟು ಅರಣ್ಯ ಇವತ್ತು ನಾಶ ಆಗ್ತಾ ಇದೆ. ಅದೇ ರೀತಿ ಮರಳು ದಂಧೆ, ಇವತ್ತು ನದಿಯ ಒಡಲನ್ನು ಬಗೆದು ಮರಳನ್ನು ತೋಡ್ತಾ ಇವತ್ತು ಅಂತರ್ಜಲ ಕಡಿಮೆ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ನೀರಿನ ಮಾರಾಟ, ಬೋರ್ವೆಲ್ಗಳನ್ನು ಹಾಕಿ ಈ ದಿನ ಏನಾಗ್ತಾ ಇದೆ, ಹಣಕ್ಕಾಗಿ ನೀರಿನ ಮಾರಾಟ ಮಾಡೋದ್ರಿಂದಾಗಿ ಇವತ್ತು ಅಂತರ್ಜಲ 1500 1800 ಅಡಿಗಳ ಆಳಕ್ಕೆ ಇವತ್ತು ಇಳಿದಿದೆ. ಅದನ್ನು ಗಮನಿಸಬೇಕು. ಮತ್ತು ಅರಣ್ಯ ಲೂಟಿ, ರಕ್ತಚಂದನ ಆಗ್ಬೋದು, ಗಂಧದ ಮರಗಳಾಗ್ಬೋದು, ಬೀಟೆ ಮರಗಳಾಗ್ಬೋದು, ಇವತ್ತು ಅತ್ಯಂತ ಬೆಲೆ ಬಾಳುವ ವೃಕ್ಷ ಸಂಪತ್ತನ್ನು ಈ ದುಷ್ಟರು ಅರಣ್ಯಗಳನ್ನೇ ಲೂಟಿ ಮಾಡೋದ್ರ ಮುಖಾಂತರ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಅರಣ್ಯ ನಾಶ ಮತ್ತೊಂದೇನೆಂದರೆ ಪ್ರಾಣಿಗಳ ಬೇಟೆ. ಇವತ್ತು ಕಾಡಂದಿ ಆಗ್ಬೋದು, ಜಿಂಕೆಗಳನ್ನಾಗ್ಬೋದು, ಹುಲಿಗಳನ್ನಾಗ್ಬೋದು, ಈ ರೀತಿ ಚರ್ಮಕ್ಕಾಗಿ ಹಣಕ್ಕಾಗಿ ಬೇಟೆ ಮಾಡ್ತಾ ಇದ್ದಾರೆ. ಆದರೆ ಈ ದಿನ ಭಾರತದಲ್ಲಿ ಹುಲಿಗಳು ಕೇವಲ 5000ಕ್ಕಿಂತಲೂ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ಅದನ್ನು ಕೆಂಪು ಪಟ್ಟಿಯಲ್ಲಿ ನಾವು ಹಾಕಿದ್ದೀರಿ. ಇವತ್ತು ಏನು ಪ್ರಾಕೃತಿಕವಾಗಿ ಅಸಮತೋಲನ, ಇನ್ಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಹುಲ್ಲನ್ನು ಹೆಚ್ಚು ಈ ಸಸ್ಯ ತಿನ್ನುವಂಥ ಪ್ರಾಣಿಗಳು ಏನು ಮಾಡ್ತಾ ಇದೆ, ಹುಲ್ಲನ್ನು ಜಾಸ್ತಿ ತಿನ್ನೋದ್ರಿಂದ ಮಣ್ಣಿನ ಸವಕಳಿ ಸಹ ಜಾಸ್ತಿ ಆಗ್ತಾ ಇದೆ. ಯಾವಾಗ ಮಾಂಸಾಹಾರಿ ಪ್ರಾಣಿಗಳನ್ನು ಮನುಷ್ಯ ಬೇಟೆಯಾಡಿದಾಗ ಅದು ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಾ ಹೋಗುತ್ತೆ. ಇದರಿಂದಾಗಿ ಏನು ಜೈವಿಕ ಒಂದು ಸೈಕಲ್ ಇರುತ್ತೋ ಅದು ಇನ್ಬ್ಯಾಲೆನ್ಸ್ ಆಗ್ತಾ ಇದೆ, ಅಸಮತೋಲನ ಹೊಂದ್ತಾ ಇದೆ. ಇಷ್ಟೇ ಅಲ್ಲ, ಈ ಮನುಷ್ಯ ಅರಣ್ಯ ನಾಶ ಮಾಡ್ತಾ ಇದರಿಂದ ಇನ್ನೂ ತುಂಬ ಅನಾನುಕೂಲಗಳು ಉಂಟಾಗ್ತಾ ಇದೆ. ಪ್ರಾಣಿ ಸಂಕುಲ ನಾಶ. ಇವತ್ತು ನಮ್ಗೆ ಗೊತ್ತಿರ್ಬೋದು, ಹಿಂದೆ ಡೋಡೋ, ಮಮ್ಮತ್ ಮುಂತಾದ ಕೆಲವು ಪ್ರಾಣಿಗಳು ಮಾತ್ರ, ಡೈನೋಸರ್ ಈ ಥರ ಪ್ರಾಣಿಗಳು ನಾಶ ಇತ್ತು ಅನ್ನೋದು ಮಾತ್ರ ನಮ್ಗೆ ಗೊತ್ತು. ಈಗ ಬರ್ತಾ ಇನ್ನೊಂದು 50 ವರ್ಷಕ್ಕೆ ಹುಲಿಗಳು ಇಲ್ಲದೇ ಇರ್ಬೋದು, ಆನೆಗಳು ಮಾಯ ಆಗ್ಬೋದು. ಮುಂದಿನ ತಲೆಮಾರಿನವರು ಕೇವಲ ಫೋಟೋದಲ್ಲಿ ಮಾತ್ರ ಇಂಥ ಪ್ರಾಣಿ ಇತ್ತು ಎನ್ನುವುದನ್ನು ನೋಡಿ ಸಂತೋಷ ಪಡಬೇಕೇ ವಿನ ಮುಂದೆ ಪ್ರಾಣಿಗಳನ್ನು ನೇರವಾಗಿ ನೋಡಲು ಕಷ್ಟ ಸಾಧ್ಯ. ಹವಾಮಾನ ವೈಪರೀತ್ಯ. ಈ ದಿನ ಉಷ್ಣ, ಅರಣ್ಯ ನಾಶ ಹೆಚ್ಚಾಗ್ತಿದ್ದಂತೆ, ನಗರೀಕರಣ ಬೆಳೀತಾ ಇದ್ದಂತೆ ಇವತ್ತಿನ ತಾಪಮಾನ ಹೆಚ್ಚಾಗ್ತಾ ಹೋಗ್ತಿದೆ. ತಾಪಮಾನ ಹೆಚ್ಚಾಗಿ ತುಂಬ ಬರಡು ಪ್ರದೇಶಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ರೀತಿ ಬರಗಾಲ ಜಾಸ್ತಿ ಆಗ್ತಾ ಇದೆ, ಜಲಮೂಲಗಳು ನಶಿಸಿ ಹೋಗ್ತಿದೆ. ಇವತ್ತು ನೋಡಿರಬೇಕು, ಚಿಕ್ಕಬಳ್ಳಾಪುರ, ಕೋಲಾರ ಮುಂತಾದ ಕಡೆ 1800 ಅಡಿಗಳಿಗೂ ಅಂತರ್ಜಲ ಸಿಗುತ್ತಿಲ್ಲ. ಕಾರಣ ಏನಂದರೆ ಇವತ್ತಿನ ಕೆರೆಗಳನ್ನು ನಾಶ ಮಾಡಿದ್ದಾರೆ, ಅರಣ್ಯಗಳನ್ನು ನಾಶ ಮಾಡಿದ್ದಾರೆ, ಮಳೆ ಕಡಿಮೆ ಆಗಿದೆ, ಕೆರೆಗಳಲ್ಲಿ ನೀರಿಲ್ಲ, ಅಂತರ್ಜಲದ ಮಟ್ಟ ಕುಸಿದು ಹೋಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಮನುಷ್ಯನ ದುರಾಸೆ. ಮನುಷ್ಯನ ದುರಾಸೆಯೇ ಅರಣ್ಯ ನಾಶಕ್ಕೆ ಕಾರಣ. ಹಾಗಾಗಿ ನಾವು ಈ ಲೇಖಕರು ಏನು ಆಶಯ ಇಟ್ಕೊಂಡು ಬರೆದಿದ್ದಾರೆ ಅಂದರೆ, ಮುಂದಿನ ತಲೆಮಾರಿನವರು ನಮ್ಮನ್ನು ಬೈಬಾರದು. ಯಾಕಂದರೆ ನಾವಿವತ್ತು ಅರಣ್ಯಗಳನ್ನು, ಪ್ರಾಣಿಗಳನ್ನು ಬೇಕಾದನ್ನು ನಾವು ಲೂಟಿ ಮಾಡ್ತೀರಿ, ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತೀರಿ. ಆದರೆ ಮರೀಬಾರ್ದು, ಇವತ್ತು ನಮ್ಮ ಜನಾಂಗಕ್ಕೆ ಇದರಿಂದ ತೊಂದರೆ ಆಗದೆ ಇರ್ಬೋದು, ನಮ್ಮ ಮುಂದಿನ ಪೀಳಿಗೆಯವರು ನಮ್ಮನ್ನು ಖಂಡಿತ ಶಪಿಸ್ತಾರೆ. ಯಾಕಂದರೆ ಅವರು ಏನೂ ತಪ್ಪು ಮಾಡಲಿಲ್ಲ. ಇಲ್ಲಿ ಅವರಿಗೆ ನೀರು ಆಗ್ಬೋದು, ತಾಪಮಾನ ಆಗ್ಬೋದು, ಒಳ್ಳೆಯ ಗಾಳಿ ಆಗ್ಬೋದು, ಮಳೆ ಆಗ್ಬೋದು, ಯಾವುದೂ ಸಹ ಸರಿಯಾಗಿ ಸಿಗುವುದಿಲ್ಲ ಅನ್ನೋದನ್ನ ನಾವು ಗಮನವಿಟ್ಟು ಕೇಳಬೇಕು. ಹೀಗಾಗಿ ಕೃಪಾಕರ ಮತ್ತು ಸೇನಾನಿ ಪುಟ್ಟಸ್ವಾಮಿಯವರು ಭಾಳ ಸುಂದರವಾಗಿ ಈ ವಾಲ್ಪರೈ ಒಂದು ಲೇಖನವನ್ನು ಬರೆದಿದ್ದಾರೆ. ಇವತ್ತು ಇನ್ನೊಂದು ಅಂಶ ಗಮನಿಸಬೇಕು ಮಕ್ಕಳೇ, ಯಾಕೆ ನಾಡಿಗೆ ಕಾಡಿನ ಪ್ರಾಣಿಗಳು ಬರುತ್ತಿವೆ? ಆ ಮೂಲ ಕಾರಣವೂ ಸಹ ಮನುಷ್ಯ ನಗರೀಕರಣವನ್ನು, ಅರಣ್ಯಗಳನ್ನು ಕಡಿತಾ ಹೆಚ್ಚಿಗೆ ಮಾಡಿರೋದೇ ಮೂಲ ಕಾರಣ. ಇವತ್ತು ಕಾಡಿಗಿಂದ ನಾಡಿಗೆ ಏಕೆ ಪ್ರಾಣಿಗಳು ಬರ್ತಾವಂದರೆ, ಇವತ್ತು ನಾವು ಮನುಷ್ಯರೇನು ಮಾಡಿದರೆ ಆ ಕಾಡಿನ ಪ್ರಾಣಿಗಳ ವಾಸಸ್ಥಳವನ್ನು ನಾವು ಆಕ್ರಮಿಸ್ಕೊಂಡಿದ್ದೀರಿ. ಇದೇ ಕಾರಣ. ಇಲ್ಲಾಂದ್ರೆ ಅವು ಏಕೆ ಬರ್ತಾಯಿತ್ತು? ಇಂದಿನ ಕಾಲದಲ್ಲಿ ಕಾಡಿನ ಪ್ರಾಣಿಗಳು ನಾಡಿಗೆ ತುಂಬ ಕಡಿಮೆ ಬರ್ತಾಯಿತ್ತು. ಇವತ್ತು ಬೆಂಗಳೂರು ನಗರ ತಗೊಳ್ಳಿ, ಮುಂಬೈ ತಗೊಳ್ಳಿ, ಮೈಸೂರು ತಗೊಳ್ಳಿ, ನಗರಗಳ ಮಧ್ಯಭಾಗದಲ್ಲಿ
ಈ ಪ್ರಾಣಿಗಳು ಬರ್ತಾ ಇರ್ತವೆ. ಕಾರಣ ಏನಂದರೆ ನಮ್ಮ ನಗರದ ಕಾಡುಗಳನ್ನು ಕಡಿದು ವಿಸ್ತೀರ್ಣ ಮಾಡಿರುವುದೇ ಆಗಿದೆ. ಈ ನಿಟ್ಟಿನಲ್ಲಿ ಈ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವುದು ಒಂದು ಒಳನೋಟದ ಪ್ರಯತ್ನವಾಗಿದೆ. ಯಾಕಂದರೆ ಈ ಒಂದು ಚಿತ್ರಣವನ್ನು ಕೊಡೋದ್ರ ಮೂಲಕ ನಮ್ಮ ದೇಶದ ಕಾಡುಗಳ ಪರಿಸ್ಥಿತಿ ಹೇಗಾಗಿದೆ ಎನ್ನುವುದನ್ನು ಈ ಕೃಪಾಕರ ಸೇನಾನಿಯವರು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದ ಮೂಲಕ ತಮ್ಮ ಅನುಭವ ವ್ಯಾಪ್ತಿಯಲ್ಲಿ ಜೀವಜಾಲದ ಸಂಕೀರ್ಣತೆಯನ್ನು ಅರಿಯುವ ನಿಟ್ಟಿನಲ್ಲಿ ನಡೆಸಿರುವ ಒಳನೋಟದ ಪ್ರಯತ್ನವಾಗಿದೆ. ಇನ್ನು ನೇರವಾಗಿ ಪಠ್ಯವನ್ನು ನೋಡೋಣ. 18ನೇ ಶತಮಾನದ ಅಂತ್ಯಭಾಗ. ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಆಧಿಪತ್ಯ ಸಾಧಿಸಿದ್ದ ಸಮಯ. ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ನೋಡಿ, 18ನೇ ಶತಮಾನದ ಅಂತ್ಯಭಾಗದಲ್ಲಿ ಬ್ರಿಟಿಷರು ನಮ್ಮ ಭಾರತದಾದ್ಯಂತ ಅವರು ಆಕ್ರಮಿಸಿಕೊಂಡು ಆಳ್ತಾ ಇದ್ದರು. ಈಗ ಅದು ಎಲ್ಲ ರಾಜರನ್ನು ಅವರು ಒಂದು ಆಕ್ರಮಣಕಾರಿ ಮನೋಭಾವನದ ಮೂಲಕ ವಶಪಡಿಸಿಕೊಂಡು ರಾಜರನ್ನು ಕಪ್ಪ ಕಾಣಿಕೆ ಸಲ್ಲಿಸುವಂತೆ ಮಾಡಿ ಇಡೀ ದೇಶವನ್ನು ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಆದರೆ ಆ ಸಮಯದಲ್ಲಿ ನಮ್ಮ ಪಶ್ಚಿಮ ಘಟ್ಟ ಶ್ರೇಣಿಗಳು, ಏನು ನಾವು ಪಶ್ಚಿಮ ಘಟ್ಟಗಳನ್ನು ಕರಿತೀರಿ, ಅದು ಬಹಳ ಸಮೃದ್ಧವಾಗಿತ್ತು. ಎಷ್ಟು ದಟ್ಟ ಅರಣ್ಯ ಇತ್ತು ಅಂದರೆ ಎಲ್ಲ ರೀತಿಯ, ಇವತ್ತಿಗೂ ಸಹ ಪ್ರಪಂಚದಲ್ಲಿ ತುಂಬ ವೈವಿಧ್ಯಮಯ ಜೀವಜಾಲ ಸಂಕುಲಗಳು ಇರೋದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಒಂದಾಗಿದೆ. ಈ ವಾಲ್ಪರೈ ಎನ್ನುವುದು ನಮ್ಮ ಪಶ್ಚಿಮ ಘಟ್ಟಗಳ ನಡುವಿನ ಒಂದು ಪ್ರದೇಶವಾಗಿದೆ. ಅಲ್ಲಿ ಸೂರ್ಯ ಕಿರಣಗಳು ಸಹ ಭೂಮಿಯನ್ನು ಮುಟ್ಟಲು ಬಹಳ ಕಷ್ಟಪಡ್ತಾ ಇರ್ತವೆ. ಅಷ್ಟು ದಟ್ಟವಾದ ಒಂದು ಅರಣ್ಯ ಪ್ರದೇಶವಾಗಿ ಈ ವಾಲ್ಪರೈ ಇರುತ್ತೆ. ಮತ್ತು ಈ ವಾಲ್ಪರೈ ಅರಣ್ಯಕ್ಕೆ ಯಾರೂ ಸಹ ಹೋಗ್ತಿರಲ್ಲ. ಯಾಕಂದರೆ ಆಫ್ರಿಕಾದ ಕಗ್ಗತ್ತಲ ಖಂಡದಂತೆ ಇದು ತುಂಬ ದಟ್ಟ ಅರಣ್ಯವಾಗಿರುತ್ತದೆ. ಗಗನಚುಂಬಿ ಮರಗಳ ಮೇಲ್ಚಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು. ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು. ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು. ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿವ ಹಳ್ಳಕೊಳ್ಳಗಳು. ಕಗ್ಗತ್ತಲ ಖಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಈ ನಿಗೂಢ ಪ್ರದೇಶ ಅಂತರಂಗವನ್ನು ಭೇದಿಸುವಂಥ ಸಾಹಸಿಗರು ಯಾರೂ ಅಲ್ಲಿಗೆ ಬಂದಿರಲಿಲ್ಲ. ಮುಖ್ಯವಾಗಿ ಗಮನಿಸಬೇಕು, ನಾವು ಇವತ್ತಿಗೂ ಆಫ್ರಿಕಾದ ಖಂಡವನ್ನು ಕಗ್ಗತ್ತಲೆಯ ಖಂಡ ಎಂದು ಕರೀತೇವೆ. ಅಲ್ಲಿರುವಂಥ ಅರಣ್ಯಗಳು ಎಷ್ಟು ದಟ್ಟವಾಗಿದೆ ಅಂದರೆ ಸೂರ್ಯ ಕಿರಣದ ಸಹ ಅಲ್ಲಿ ಒಳಗೆ ಪ್ರವೇಶ ಮಾಡಲು ತುಂಬ ಕಷ್ಟಪಡುತ್ತೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಈ ಪಶ್ಚಿಮ ಘಟ್ಟದ ವಾಲ್ಪರೈ ಪ್ರದೇಶದಲ್ಲಿ ಇದೇ ರೀತಿ ದಟ್ಟ ಅರಣ್ಯಗಳಿಂದ ಆವೃತವಾಗಿತ್ತು. ಮತ್ತು ಶೋಲಾ ಕಾಡುಗಳು ಅತಿ ಎತ್ತರಕ್ಕೆ ಬರೆಯುವಂಥ ಮರಗಳಾಗಿದ್ದವು. ಅತ್ಯಂತ ಹೆಚ್ಚಾಗಿ ಆ ಶೋಲಾ ಪ್ರದೇಶದಲ್ಲಿ ಶೋಲಾ ಅರಣ್ಯಗಳು ಬೆಳೆದಿದ್ದಂಥ ಪ್ರದೇಶ ಅದು. ಈ ಪ್ರದೇಶವನ್ನು ಕಂಡುಹಿಡಿಯುವುದಕ್ಕೆ ಮುಂಚೆ ಅದಕ್ಕೆ ವಾಲ್ಪರೈ ಎಂಬ ಹೆಸರು ಇನ್ನೂ ಬಂದಿರಲಿಲ್ಲ. ಯಾಕೆಂದರೆ ಅಲ್ಲಿವರೆಗೂ ಯಾವುದೇ ಒಬ್ಬ ಸಾಹಸಿ ಆ ವಾಲ್ಪರೈ ಅರಣ್ಯವನ್ನು ಶೋಧಿಸುವ ಕಾರ್ಯಕ್ಕೆ ಮುಂದಾಗಿರಲಿಲ್ಲ. ಆದರೆ ಬ್ರಿಟಿಷರು ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ. ಅವರಿಗೆ ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ ಆನುಷಂಗಿಕವಾಗಿ ಆಯ್ದು ಬಂದಿರುವ ಗುಣ. ನೋಡಿ, ಈ ಬ್ರಿಟಿಷರು ಯಾವಾಗಲೂ ಸಹ ಯಾವುದೇ ದೇಶಕ್ಕೆ ಹೋಗಲಿ, ಅಲ್ಲಿ ಯಾವಾಗಲೂ ಅವರು ನಿರಂತರವಾಗಿ ಸಂಶೋಧನಾ ಕಾರ್ಯ ಮಾಡ್ತಾನೇ ಬಂದಿರೋದು ನಾವು ಗಮನಿಸ್ತಕ್ಕಂಥ ಒಂದು ವಿಚಾರವಾಗಿದೆ. ಬ್ರಿಟಿಷರಿಗೆ ಬೈ ಜೀನ್ಸ್ ಅಂದರೆ ಏನಂತೀರಿ, ಪಾರಂಪರಿಕವಾಗಿ ರಕ್ತಗತವಾಗಿ ಆನುಷಂಗಿಕವಾಗಿ ಈ ಗುಣ ಬಂದ್ಬಿಟ್ಟಿದೆ. ಸಾಹಸ ಮನೋವೃತ್ತಿ ಇಂಗ್ಲೆಂಡ್ ದೇಶದವರಿಗೆ ಸ್ವಲ್ಪ ಹೆಚ್ಚೆ ಎಂದು ಹೇಳ್ಬೋದು. 1890ರಲ್ಲಿ ಕಾರ್ವೆರ್ ಮಾರ್ಷ್ ಎಂಬ ಒಬ್ಬ ಬ್ರಿಟಿಷ್ ಪ್ರಜೆ ಕುದುರೆ ಏರ್ಕೊಂಡು ಕೊಯಂಬತ್ತೂರಿನ ದಕ್ಷಿಣಕ್ಕೆ 100 ಕಿಮಿ ದೂರದ ವಾಲ್ಪರೈ ಪ್ರದೇಶಕ್ಕೆ ಬರ್ತಾನೆ. ಅರಣ್ಯವನ್ನು ಶೋಧಿಸಬೇಕೆಂಬ ಒಂದು ಕಾರಣಕ್ಕಾಗಿ ಆತ ಬಂದಾಗ ತುಂಬ ದಟ್ಟ ಅರಣ್ಯವಿರುತ್ತೆ. ಅಲ್ಲಿ
ಬರೀ ಜೀರುಂಡೆಗಳ ಸದ್ದು. ಎಲ್ಲಿ ನೋಡಿದ್ರೂ ತುಂಬ ಎತ್ತರಕ್ಕೆ ನೂರಾರು ವರ್ಷಗಳಿಂದ ಬೆಳೆದಿರುವಂಥ ಮರಗಳು, ನಿರಂತರವಾಗಿ ಅದನ್ನು ಸುತ್ತಿ ಹಬ್ಬಿರುವಂತಹ ಬಳ್ಳಿಗಳು. ಇಂತಹ ಕಾಡಿಗೆ ಕಾರ್ವೆರ್ ಮಾರ್ಷ್ 1890ರಲ್ಲಿ ಕುದುರೆ ಏರ್ಕೊಂಡು ಬರ್ತಾನೆ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷ್ಗೆ ತಾನೊಂದು ಚಕ್ರ ವ್ಯೂಹದಲ್ಲಿ ಸಿಕ್ಕಿರುವುದು ಅರಿವಾಗಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ ನೂರಾರು ಬಳ್ಳಿಗಳನ್ನು ಭೇದಿಸುವುದೇ ಸವಾಲಾಯಿತು. ದಾರಿ ಸಾಗದೆ ಒಂದೆರಡು ರಾತ್ರಿಗಳು ಕಳೆದಾಗ ಕುದುರೆಯ ಮೇಲೆ ಹೇರಿಕೊಂಡು ಬಂದ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂತು. ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವೂ ಸಫಲವಾಗಲಿಲ್ಲ. ಬಹುಶಃ ತನ್ನ ಹುಚ್ಚು ಸಾಹಸ ಇಷ್ಟು ಗಂಭೀರ ಸ್ವರೂಪ ತಾಳಬಹುದೆಂಬ ಅರಿವು ಆತನಿಗೆ ಇರಲಿಲ್ಲ. ನೋಡಿ, ಆತ ಒಂದು ಸಾಹಸ ಮನೋಭಾವದ ದೃಷ್ಟಿಯಿಂದ ಆತ ಒಂಟಿಯಾಗಿ ಅರಣ್ಯವನ್ನು ಪ್ರವೇಶ ಮಾಡ್ತಾನೆ. ಆತ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬ ದಟ್ಟವಾದ ಅರಣ್ಯವಾಗಿರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಒಳ ಹೋದರೆ ಯಾವ ದಿಕ್ಕಿನಲ್ಲಿದ್ದೀನಿ ಎಂಬ ಒಂದು ಸಂಗತಿಯು ಆತನಿಗೆ ಅರಿವಿಗೆ ಬರ್ತಾ ಇರಲಿಲ್ಲ. ನೋಡ್ತಾನೆ, ತಾನು ಯಾವುದೋ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಆತ ಒಳಗೆ ಹೋಗ್ತಾನೆ, ಕಷ್ಟಪಟ್ಟು ಪ್ರವೇಶ ಮಾಡ್ತಾನೆ. ಅಲ್ಲಿ ಎಲ್ಲಿಂದ ಯಾವ ಕಡೆಗೆ ಹೋಗಬೇಕು, ಯಾವ ದಿಕ್ಕಲ್ಲಿ ಚಲಿಸಬೇಕು ಅನ್ನೋದೇ ಆತನಿಗೆ ಅರ್ಥ ಆಗೋದಿಲ್ಲ. ನೂರಾರು ಕಿಲೋಮೀಟರ್ವರೆಗೂ ಹಬ್ಬಿರುವಂಥ ದಟ್ಟ ಅರಣ್ಯ ಅದು, ಮತ್ತು ಎಲ್ಲಿ ನೋಡಿದ್ರಲ್ಲಿ ಬೆಟ್ಟ ಗುಟ್ಟಗಳ ಪ್ರದೇಶ. ತುಂಬ ಕಷ್ಟಪಡ್ತಾನೆ. ತಾನು ತಂದಿದ್ದಂಥ ನೀರು, ತಿಂಡಿ ತಿನಿಸುಗಳು 2-3 ದಿನ ಆಗ್ತಾ ಬರ್ತಾ ಖಾಲಿ ಆಗ್ತಾ ಹೋಗುತ್ತೆ. ಈತನಿಗೆ ಭಯ ಆಗಕ್ಕೆ ಶುರುವಾಗುತ್ತೆ. ತನಗೆ ಅರಿವೇ ಆಗಿರಲಿಲ್ಲ ಇಂಥ ದೊಡ್ಡ ಒಂದು ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದೀನಂತ. ಎದುರಾದ ಸವಾಲುಗಳಿಗೆ ಕುಗ್ಗದೆ ಮುಂದುವರಿದ ಮಾರ್ಷ್ಗೆ ಜನರು ಓಡಾಡಿ ಸವೆಸಿದಂತಿದ್ದ ಕಿರು ಹಾದಿಯೊಂದು ಗೋಚರಿಸಿತು. ಅದೇ ಜಾಡನ್ನು ಹಿಡಿದು ಸಾಗಿದಾಗ 4 ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು. ಗುಡಿಸಲಿನ ಬಳಿ 10 ಆದಿವಾಸಿಗಳಿದ್ದರು. ಮಾರ್ಷ್ನ ಕುದುರೆಯ ಕುರಪುಟದ ಸದ್ದಿಗೆ ದಿಗಿಲುಗೊಂಡರು. ಅವರ ಆವರೆಗೂ ನೋಡಿರದ ಪ್ರಾಣಿ. ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಷ್ 2 ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಎದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟ ಅಡವಿನಲ್ಲಿ ಮಿಂಚಿನಂತೆ ಮಾಯವಾದರು. ತನ್ನ ಸಾಹಸದ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾರ್ಷ್ಗೆ ಬೇರಾರೂ ಇರಲಿಲ್ಲ. ನೋಡಿ, ಈ ಕಾರ್ಲ್ ಮಾರ್ಷ್ ತುಂಬ ದಟ್ಟ ಅರಣ್ಯದ ನಡುವೆ ಸಿಕ್ಕಿ ಹಾಕೊಂಡು ಬಿಡ್ತಾರೆ. ಅವರಿಗೆ ಯಾವ ದಿಕ್ಕಿನಲ್ಲಿ ಸಾಗಬೇಕನ್ನೋದು ಭಾಳ ಗೊಂದಲಮಯವಾಗುತ್ತೆ. ಅಲ್ಲಿ ಯಾವ ಮನುಷ್ಯರು ಸಹ ಸುಳಿವಿರೋದಿಲ್ಲ. ಒಂದು ಕಡೆ ಕಷ್ಟಪಟ್ಟು ಊಟ ತಿಂಡಿ ತಿನಿಸೆಲ್ಲ ಖಾಲಿಯಾಗಿರುತ್ತೆ. ಕೊನೆಯ ಪ್ರಯತ್ನವೆಂಬಂತೆ ಒಂದು ಹಾದಿಯಲ್ಲಿ ಹೋಗಬೇಕಾದ್ರೆ ಒಂದು ಪುಟ್ಟ ಹಾಡಿ ಸಿಗುತ್ತೆ. ಒಂದು ಹಾಡಿ ಅಂದರೆ ಒಂದು ಸಣ್ಣ ಒಂದು ಗುಂಪುಗಳ ಗುಡಿಸಲಿರುವಂಥ ಒಂದು ಚಿಕ್ಕ ಊರು. ಕೆಲವು ಗುಡಿಸಲಿತ್ತು. ಆ ಹಾಡಿಯ ಬಳಿ ಹೋದಾಗ ಇವರು ಕುದುರೆ ಮೇಲೆ ಬಂದಾಗ ಈ ಕುದುರೆಯ ಕುರಪಟ ಅಂದರೆ ಆ ಗೊರಸಿನ ಶಬ್ದಕ್ಕೆ ಅಲ್ಲಿನ ಆದಿವಾಸಿ ಜನಾಂಗದವರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಓಡಿ ಹೋಗ್ತಾರೆ. ಯಾಕಂದರೆ ಅಲ್ಲಿವರೆಗೂ ಇಂತಹ ಒಬ್ಬ ಬಿಳಿ ಮನುಷ್ಯನನ್ನು ಮತ್ತು ಕುದುರೆ ಎಂಬ ಅಪರೂಪದ ಪ್ರಾಣಿಯನ್ನು ಆ ಆದಿವಾಸಿ ಜನಾಂಗದವರು ನೋಡಿರೋದಿಲ್ಲ. ಹಾಗಾಗಿ 1 ನಿಮಿಷದಲ್ಲೇ ಎಲ್ಲರೂ ಅಲ್ಲಿಂದ ಭಯಗೊಂಡು ಜಾಗವನ್ನು ಖಾಲಿ ಮಾಡ್ತಾರೆ. ಈ ಕಾರ್ವೆರ್ ಮಾರ್ಷ್ಗೆ ತುಂಬ ನೋವುಂಟಾಗುತ್ತೆ. ಅಯ್ಯೋ, ಇವರ ಬಳಿ ನಾನು ಸಹಾಯ ಯಾಚಿಸಬಹುದೆಂದು ಆತ ಯೋಚಿಸಿದ್ದ. ಕೊನೆಗೆ ತುಂಬ ದುಃಖಗೊಂಡು ಆ ಕುದುರೆಯ ಬಳಿ ತನ್ನ ನೋವನ್ನು ಹೇಳ್ಕೊಳ್ಬೋದು ಹೊತ್ತು ಇನ್ಯಾರೂ ಸಹ ಅಲ್ಲಿ ಇರುವುದಿಲ್ಲ. ಅಸಹಾಯಕನಾಗಿ ನಿಂತಿದ್ದ ಮಾರ್ಷ್ಗೆ ಒಂದು ಗುಡಿಸಲಿನಿಂದ ಏನೋ ಸದ್ದು ಬಂದಂತಾಯಿತು. ಆ ಕಡೆ ನೋಡಿದರೆ ಕಟ್ಟುಮಸ್ತಾದ ಆದಿವಾಸಿಯೊಬ್ಬ ಬರುತ್ತಿದ್ದ. ಅವನ ಮುಖದಲ್ಲಿ ಧೈರ್ಯದ ಸುಳಿಯನ್ನು ಕಂಡು ಮಾರ್ಷ್ ಸನ್ನೆಯ ಮೂಲಕ ಸ್ನೇಹವನ್ನು ಪ್ರಕಟಿಸಿದ. ಅತ್ತ ಕಡೆಯಿಂದಲೂ ಸೂಕ್ತ ಪ್ರತಿಕ್ರಿಯೆ ಬಂತು. ಮಾರ್ಷ್ಗೆ ಆ ಮನುಷ್ಯನೊಡನೆ ಸ್ನೇಹ ಸಂಪಾದಿಸಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ತೆರೆದ ಗುಡಿಸಲಿನಲ್ಲಿಯೇ ಇಬ್ಬರು ಬಿಡಾರ ಹಾಕಿದರು. ನೋಡಿ, ಈ ಮಾರ್ಷ್ ತುಂಬ ನಿರಾಸೆಗೊಂಡು ಏನು ಮಾಡಬೇಕು ಅಂತ ಯೋಚಿಸಬೇಕಾದ್ರೆ ಆ ಗುಡಿಸಲುಗಳ ಬಳಿ ಒಂದು ಶಬ್ದ ಆಗುತ್ತೆ. ಆತ ಯಾರಿರ್ಬೋದು ಅಂತ ನೋಡಿದಾಗ ಒಬ್ಬ ಕಟ್ಟುಮಸ್ತಾಗಿರುವಂಥ
ಒಳ್ಳೆಯ ದೇಹ ದಾರ್ಢ್ಯವನ್ನು ಹೊಂದಿರುವಂತಹ ಒಬ್ಬ ಆದಿವಾಸಿ ಮನುಷ್ಯ ನಡ್ಕೊಂಡು ಬರ್ತಾ ಇರ್ತಾನೆ. ಆತನ್ನ ಸ್ನೇಹದಿಂದ ಸನ್ನೆಯ ಮುಖಾಂತರ ಸ್ವಾಗತಿಸ್ತಾನೆ. ಆತನು ಬಹಳ ಧೈರ್ಯಶಾಲಿ. ಆತನು ಸಹ ನಗುಮುಖದೊಂದಿಗೆ ಸನ್ನೆ ಮುಖಾಂತರ ಈತನ ಸ್ನೇಹಕ್ಕೆ ಆತ ಮರು ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ಕೊನೆಗೆ ಇವರಿಬ್ಬರು ಸಹ ಒಂದು ತೆರೆದ ಗುಡಿಸಿಲಿನಲ್ಲಿಯೇ ಬಿಡಾರ ಹೂಡ್ತಾರೆ. ಮಾರ್ಷ್ಗೆ ಪರಿಚಯವಾದದ್ದು ಪೂಣಚ್ಚಿ ಎಂಬ ಆದಿವಾಸಿ. ಅವನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಷ್ ಅನ್ವೇಷಿಸಿದ. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ. ಪೂಣಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ. ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ. ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ನೋಡಿ, ಈ ಮಾರ್ಷ್ಗೆ ಆ ಒಂದು ಕಾಡಿನ ಪರಿಸರ ಬಹಳ ಸೊಗಸಾಗಿರುತ್ತೆ. ಬಹಳ ಮೆಚ್ಕೊಳ್ತಾನೆ. ಆತನಿಗೆ ಆಗಲೇ ಅಂದ್ಕೊಳ್ತಾನೆ, ಹಾಗೆ ಅನಿಸುತ್ತೆ, ತನ್ನ ಜೀವನವನ್ನು ಈ ಅರಣ್ಯದಲ್ಲೇ ಕಳಿಬೇಕು, ಅಲ್ಲಿಯೇ ನೆಲೆಸಬೇಕಂತ ಆತ ಮಾರ್ಷ್ ಅಂದ್ಕೊಳ್ತಾನೆ. ಈ ಪೂಣಚ್ಚಿ ಎಂಬ ಆದಿವಾಸಿ ಆತನಿಗೆ ಆ ಅರಣ್ಯದ ಒಂದು ನಕ್ಷೆ ಏನು ಮ್ಯಾಪ್ ಇದೆಯೋ ಅದನ್ನು ಎಲ್ಲ ದಿಕ್ಕುಗಳಲ್ಲೂ ಒಂದು ನಕ್ಷೆ ತಯಾರಿಸಲು ಸಹಾಯ ಮಾಡ್ತಾನೆ. ಮತ್ತು ಆ ಪೂಣಚ್ಚಿಯ ಸಹಾಯದೊಂದಿಗೆ ಸುತ್ತಮುತ್ತ ಇರುವಂಥ ಆ ಆಡಿಯ ಆದಿವಾಸಿಗಳೊಂದಿಗೆ ಸ್ನೇಹ ಸಂಪಾದನೆ ಮಾಡ್ತಾನೆ. ಇವರ ಒಂದು ಸಹಾಯದಿಂದ ಆತ ಒಳ್ಳೆ ಸ್ನೇಹ ಸಂಪಾದನೆ ಮಾಡಿಕೊಂಡು ಆಗ ತಾನೇ ಭಾರತಕ್ಕೆ ಚಹಾ ಗಿಡಗಳು ಬಂದಿರುತ್ತವೆ. ಆ ಚಹಾ ಗಿಡಗಳನ್ನು ನೆಡೋಕ್ಕೆ ಅವರ ಸಹಾಯ ತೆಗೆದುಕೊಳ್ತಾನೆ. ನೋಡಿ, ಈ ಚಹಾ ಗಿಡದ ರೂಪದಲ್ಲಿ ವಾಲ್ಪರೈನ ನಾಶ ಉಂಟಾಗುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಈ ವಾಲ್ಪರೈ ಎಷ್ಟು ದಟ್ಟ ಅರಣ್ಯವಾಗಿತ್ತು, ಆದರೆ ಈ ಚಹಾ ಗಿಡದ ಬೀಜಗಳ ರೂಪದಲ್ಲಿ ಆ ಅರಣ್ಯದ ದುರಂತ ಆ ಬೇರಿನಲ್ಲಿ ಅಡಗಿತ್ತು ಅಂತ ಹೇಳ್ಬೋದು. ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲುಸಾಗಿ ಬೆಳೆಯಲಾರಂಭಿಸಿದವು. ಮಾರ್ಷ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೆದ. ಸಮೃದ್ಧವಾಗಿ ಬೆಳೆದ ತೋಟವನ್ನು ಆನಂದಿಸುತ್ತಾ 1934ರಲ್ಲಿ ಅಸುನೀಗಿದ. ಆತ ಎಷ್ಟು ಬುದ್ಧಿವಂತ ಅಂದರೆ ನೋಡಿ, ಅಲ್ಲಿನ ಆದಿವಾಸಿಗಳ ಸಹಾಯದಿಂದ ಇಡೀ ಒಂದು 100 ಎಕರೆ ಪ್ರದೇಶದ ವಾಲ್ಪರೈ ಅರಣ್ಯದ ಮಧ್ಯಭಾಗದಲ್ಲಿ ಕಾಡುಗಳನ್ನು ಕಡಿದು ಚಹಾ ಗಿಡಗಳನ್ನು ನೆಟ್ಟು ಅದನ್ನು ವಿಸ್ತರಿಸ್ತಾ ಹೋದ. ಆ ಕಾಡಿನಲ್ಲಿ ಮೊದಲ ಬಾರಿಗೆ ಚಹಾ ಗಿಡಗಳು ತುಂಬ ಸಮೃದ್ಧವಾಗಿ ಬೆಳೆದು ಹುಲುಸಾಗಿ ಬೆಳೆದವು. ಈ ಕಾರಣಕ್ಕಾಗಿ ಆ ಚಹಾ ಗಿಡಗಳು ಒಳ್ಳೆಯ ಲಾಭವನ್ನು ತಂದುಕೊಡ್ತು. ಯಾರಿಗೆ? ಕಾರ್ಬನ್ ಮಾರ್ಷ್ಗೆ. ಆತ ಅದನ್ನು ತನ್ನ ಜೀವನದ ಪೂರ್ತಿಯಾಗಿ ಅಲ್ಲಿ ಎಸ್ಟೇಟ್ ಮಾಡಿಕೊಂಡು ತುಂಬ ಕಾಡನ್ನು ಕಡಿದು ವಿಸ್ತರಿಸುತ್ತಾ ಅಲ್ಲೇ ನೆಲೆಸಿಬಿಡ್ತಾನೆ. ಆತ ಬಹಳ ಸಂತೋಷವಾಗಿ ತನ್ನ ಜೀವನವನ್ನು ಸಾಗಿಸಿ 1934ರಲ್ಲಿ ನಿಧನನಾಗ್ತಾನೆ. ಮಾರ್ಷ್ನ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯಿತು. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು ನೆರಕ್ಕುರುಳಿದವು. ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಬಂದರು. ನೋಡಿ, ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಭಾರತ ದೇಶವನ್ನು ಕೈಗಾರೀಕರಣ ಮಾಡಬೇಕಂತ ಜವಾಹರಲಾಲ್ ನೆಹರು ಅವರು ಒಂದು ಕೈಗಾರಿಕಾ ನೀತಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ವಾಲ್ಪರೈ ಅರಣ್ಯ ಪ್ರದೇಶದಲ್ಲಿ ಚಹಾ ತೋಟಗಳು, ಚಹಾ ಕಾರ್ಖಾನೆಗಳನ್ನು ಮಾಡಲು ಭಾರತ ಸರ್ಕಾರವು ಸಹ ಅದಕ್ಕೆ ಅನುಮತಿಯನ್ನು ಕೊಡ್ತು. ಹಾಗಾಗಿ ಭಾರತ ದೇಶದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳು ಸಹ ಚಹಾ ತೋಟಗಳು, ಚಹಾ ಎಸ್ಟೇಟ್ಗಳನ್ನು ಮಾಡಲಿಕ್ಕೆ ವಾಲ್ಪರೈಗೆ ಬಂದರು. ಬಹಳ ಕಡಿಮೆ ದರದಲ್ಲಿ ಅವರಿಗೆ ಭೂಮಿಯನ್ನು ಸರ್ಕಾರ ನೀಡಿತು. ಇದರಿಂದಾಗಿ ಎಷ್ಟು ಅರಣ್ಯ ಬೇಕೋ ಅಷ್ಟನ್ನು ಕಡಿದು, ದುರಾಸೆಗಾಗಿ ಕಡಿದು, ಹಣಕ್ಕಾಗಿ ಕಡಿದು ಅವರು ವಿಸ್ತರಿಸ್ತಾ ಹೋದರು. ಆ ಕಾರಣಕ್ಕಾಗಿ ವಾಲ್ಪರೈ ಎಷ್ಟು ದಟ್ಟ ಅರಣ್ಯವಾಗಿತ್ತು. ಆದರೆ ಈಗ ದೊಡ್ಡ ದೊಡ್ಡ ಗಗನಚುಂಬಿ ಮರಗಳು ಬಿದ್ದು ನೆಲಕ್ಕುರುಳಿದವು. 100 ವರ್ಷಗಳಿಂದ ಬೆಳೆದಂಥ ಮರಗಳು ಇವತ್ತೆಲ್ಲ ನೆಲಸಮ ಆಗ್ಬಿಡ್ತು. ಈ ಚಹಾ ತೋಟದ ಮಾಲೀಕರು ಎಷ್ಟು ಬೇಕೋ ಅಷ್ಟು ಮರಗಳನ್ನು ಕಡಿದಾಗ ಅಲ್ಲಿ
ಕಾಂಟ್ರಾಕ್ಟರ್ಗಳು ಬಂದು ತೊಗೊಂಡೋಗಕ್ಕೆ ಶುರು ಮಾಡಿದ್ರು. ಅಲ್ಲಿನ ಕೂಲಿ ಕಾರ್ಮಿಕರು ಬರಲು ಶುರು ಮಾಡಿದ್ರು. ಚಹಾ ತೋಟಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಬಂದರು. ಮತ್ತು ಡಾಂಬರ್ ರಸ್ತೆ ಎಲ್ಲ ಹಾಕಲಿಕ್ಕೆ ಶುರು ಮಾಡಿದ್ರು. ನೋಡಿ, ಈ ಅರಣ್ಯ ಮೊದಲು ಬಹಳ ನೀರವತೆ ಅಂದರೆ ನಿಶಬ್ದವಾಗಿತ್ತು. ಯಾವಾಗ ಈ ಕಾಡು ಕಡಿದು ಚಹಾ ತೋಟಗಳು ಚಹಾ ಕಾರ್ಖಾನೆಗಳನ್ನು ಶುರು ಮಾಡಿದ್ರೋ ಆಗ ಟ್ರ್ಯಾಕ್ಟರ್ಗಳು, ಲಾರಿಗಳು, ಟ್ರಾನ್ಸ್ಪೋರ್ಟ್ ಅಥವಾ ಒಂದು ಸಾರಿಗೆ ವ್ಯವಸ್ಥೆ ಶುರುವಾಯಿತು. ಅಷ್ಟುವರೆಗೂ ನಿಶಬ್ದವಾಗಿದ್ದು ಈಗ ಗೊಂದಲದ ಗೂಡಾಗಿ ಆ ಪ್ರಾಣಿಗಳಿಗೆ ತೊಂದರೆ ಶುರುವಾಯಿತು. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು. ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು. ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು. ನೋಡಿ, ಈ ವಾಲ್ಪರೈ ಅರಣ್ಯ ನಾಶಕ್ಕೆ ಕೈಗಾರಿಕೋದ್ಯಮಗಳಿಗೆ ಉತ್ತೇಜನ ಕೊಟ್ಟದ್ದು ಆ ಸರ್ಕಾರ ಈ ಒಂದು ಕೈಗಾರಿಕೆಯ ದೃಷ್ಟಿಕೋನ ಬೆಳೆಸಬೇಕು ಅನ್ನೋದು ಒಂದು ನಿರುದ್ಯೋಗ ಸಮಸ್ಯೆ ಒಂದು ನಿವಾರಣೆ ಮಾಡಲಿಕ್ಕೋಸ್ಕರ ಆ ಚಹಾ ತೋಟಗಳನ್ನ ಮಾಡಲಿಕ್ಕೆ ಅನುಮತಿ ಕೊಡ್ತು. ಆದರೆ ಅದರಿಂದ ಎಷ್ಟು ಗಂಭೀರವಾದಂಥ ಒಂದು ಪರಿಣಾಮ ಬೀರಿತು ಅಂದರೆ ಅಲ್ಲಿನ ಅರಣ್ಯ ನೆಲಸಮವಾಗೋಯಿತು. ನೋಡಿ, ಈ ಚಿತ್ರದಲ್ಲಿ ಕಾಣ್ಬೋದು, ದೊಡ್ಡ ಅರಣ್ಯ ಬೆಟ್ಟ ಗುಡ್ಡಗಳಿದ್ದು ಕೇವಲ ಒಂದು ಚಹಾ ಗಿಡಗಳ ತೋಟವಾಗಿ ಕಂಡು ಬರ್ತಾ ಇದೆ ನಮಗೆ. ಅಂದರೆ ಅಲ್ಲಿದ್ದ ಅರಣ್ಯ ಒಂದು ಚೂರು ಇಲ್ಲ, ಒಂದೇ ಒಂದು ಮರ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ, ಕೇವಲ ಚಹಾ ತೋಟ. ನೀವು ನಿಂತು ಎಲ್ಲಿ ಸುತ್ತಲೂ ಕಣ್ಣಾಡಿಸಿದ್ರೆ ನೂರಾರು ಕಿಲೋಮೀಟ್ರ್ ಗಟ್ಟಲೆ ಬರೀ ಚಹಾ ತೋಟಗಳನ್ನು ನಾವು ಗಮನಿಸ್ಬೋದು. ಹೀಗಾಗಿ ಆ ಇಡೀ ಅರಣ್ಯ ಒಂದು ಚಹಾ ತೋಟಗಳ ಒಂದು ಸಂಪೂರ್ಣ ಏಕಸ್ವಾಮ್ಯತೆಗೆ ಒಳಪಟ್ಟಿತು. ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿ ಒದ್ದು ಮಲಗಿದಂತಿದೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು, ದಿಗಂತದಂಚಿನವರೆಗೂ ಮಾಲೆ ಮಾಲೆಯಾಗಿ ಸಹಸ್ರ ಚದರ ಮೈಲಿಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿತ ವಿಜಯ ಪತಾಕೆಯಾಗಿದೆ. ನೋಡಿ, ಆ ಚಿತ್ರದಲ್ಲಿ ಕಾಣ್ಬೋದು ನೀವು, ಕಾಡನ್ನು ಎಷ್ಟು ಕಡಿದಿದ್ದಾರೆ ಅಂದರೆ ಆ ಒಂದು ಬೆಟ್ಟದ ಇಳಿಜಾರು ಪ್ರದೇಶದಲ್ಲೂ ಸಹ ಮೆಟ್ಟಲುಗಳ ರೀತಿಯಲ್ಲಿ ಮಾರ್ಪಡಿಸಿ ಅಲ್ಲಿಯೂ ಸಹ ಚಹಾ ಗಿಡಗಳನ್ನು ಹಾಕಿದ್ದಾರೆ. ಒಂದು ಚೂರು ಜಾಗವನ್ನು ಆ ಅರಣ್ಯ ಮಧ್ಯಭಾಗದಲ್ಲಿ ಬಿಟ್ಟಿಲ್ಲ. ಅಂದರೆ ನೀವು ಎಲ್ಲಿ ಕಣ್ಣು ಆಯಿಸಿದ್ರೂ ಸಹ ಕೇವಲ ಹುಲ್ಲು ಹಾಸಿನಂತೆ ಚಹಾ ತೋಟಗಳು ಸಂಪೂರ್ಣವಾಗಿ ಆವೃತಗೊಂಡಿದೆ. ಇದು ಅರಣ್ಯ ನಾಶ ಮಾಡಿದ ಮನುಷ್ಯನ ಒಂದು ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಅಂತ ಹೇಳ್ಬೋದು. ಮನುಷ್ಯ ಬಹಳ ಹೆಮ್ಮೆಯಿಂದ ನಾನು ಇಷ್ಟು ಅರಣ್ಯವನ್ನು ಕಡಿದು ನಾನು ಇಷ್ಟೊಂದು ಚಹಾ ತೋಟಗಳನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡೋದೆಂದು ಬೀಗಬಹುದು. ಆದರೆ ವಾಲ್ಪರೈಗೆ ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸುವ ಹೆಗ್ಗಳಿಕೆ ಇದೆ. ಅದರ ಇಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಆತ ಹೆಮ್ಮೆ ಪಟ್ಕೊಂಡಿದ್ದಾನೆ ಮನುಷ್ಯ, ನಾನು ಇಷ್ಟೆಲ್ಲ ಕಾಡನ್ನು ಕಡಿದು ಇಷ್ಟೆಲ್ಲ ಉದ್ಯಮಗಳನ್ನ ಚಹಾ ಉದ್ಯಮ ಮಾಡಿದೆ, ಚಹಾ ತೋಟ ಮಾಡಿದೆ, ಇಷ್ಟು ಜನಕ್ಕೆ ಉದ್ಯೋಗ ಸಿಕ್ತು ಅಂತ ಆತ ಅಂದ್ಕೊಂಡಿರ್ಬೋದು, ತನ್ನ ಸಾಧನೆ ಅಂತ ಆತ ಭಾವಿಸಿರ್ಬೋದು. ಆದರೆ ಮುಂದಾಗುವಂಥ ಘನಘೋರ ಪರಿಣಾಮವನ್ನು ಆತ ಊಹಿಸಿರ್ಲಿಕ್ಕಿಲ್ಲ. ಇದರಿಂದ ಏನು ಉಪಯೋಗ ಆಯಿತು ಅಂದರೆ ಕೆಲವೊಂದು ಜನರಿಗೆ ಉದ್ಯೋಗ ನಿರ್ಮಾಣವಾಯಿತು. ಇದೊಂದೇ ಒಂದು ಅವರಿಗೆ. ಅದು ಬಿಟ್ಟರೆ ಇದೆಲ್ಲವೂ ಸಹ ಆ ಚಹಾ ತೋಟದ ಕಾರ್ಖಾನೆ ಮಾಲೀಕರಿಗೆ ಇದರಿಂದ ಅಧಿಕ ಲಾಭ ಆಯಿತು. ಅದು ಬಿಟ್ಟರೆ ಅಲ್ಲಿನ ಅರಣ್ಯ ಪರಿಸರದ ಒಂದು ಅಸಮತೋಲನ ಎಷ್ಟರ ಮಟ್ಟಿಗೆ ಉಂಟಾಯ್ತು ಅಂದರೆ ಅಲ್ಲಿನ ಜೀವ ಸಂಕುಲಗಳು ನಾಶವಾಗಲಿಕ್ಕೆ ಪ್ರಾರಂಭ ಆಯಿತು. ಯಾಕಂದರೆ ನೋಡಿ, ಯಾವುದೇ ಒಂದು ಪ್ರಾಣಿ ಪಕ್ಷಿಗಳು ಆ ಪರಿಸರದಲ್ಲಿ ಬೆಳೆದಿದೆ ಅಂದರೆ ಅಲ್ಲಿ ಸಿಗುವಂಥ ಆಹಾರ, ಊಟ, ನೀರು ಇದರಿಂದ ಅವಲಂಬಿಸ್ಕೊಂಡಿರುತ್ತೆ. ಅಲ್ಲಿನ ಜೀವ ಜಂತುಗಳು ಒಂದಕ್ಕೊಂದು ಅವಲಂಬನೆಗೊಂಡಿರ್ತವೆ. ಈಗ ಉದಾಹರಣೆಗೆ ಯಾವುದೋ ಒಂದು ಪ್ರಾಣಿಗೆ ಒಂದು ಹಣ್ಣು ಸಿಗ್ತಾ ಇರುತ್ತೆ, ಆ ಹಣ್ಣಿಂದನೇ ಆ ಕಾಯಿಗಳಿಂದನೇ ಜೀವನ ಮಾಡ್ತಾ ಇರುತ್ತೆ. ಯಾವಾಗ ಆ ಮರಗಳನ್ನು ನಾವು ಕಡಿತೀರೋ ಆ ಪ್ರಾಣಿಗಳಿಗೆ ಆ ಆಹಾರ ಸಿಗೋದಿಲ್ಲ, ಆ ಪಕ್ಷಿಗಳಿಗೆ ಆ ಹಣ್ಣು ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲ ಅರಣ್ಯ ಆ ಥರ ಮರಗಳು ಹೋದರೆ ಆ ಪ್ರಾಣಿ ಪಕ್ಷಿಗಳು ಸಾಯುವಂಥ ಒಂದು ಸ್ಥಿತಿಗೆ ಬಂದುಬಿಡ್ತವೆ. ಇಲ್ಲೂ ಸಹ ವಾಲ್ಪರೆಯಲ್ಲೂ ಸಹ ಅಂಥದ್ದೇ ಮುಂದುವರಿಯಿತು. ನೋಡಿ, ಈ ವಾಲ್ಪರೈ ಅರಣ್ಯ ಚಹಾ ತೋಟಗಳಿಂದಾಗಿ ಸಂಪೂರ್ಣವಾಗಿ ಅರಣ್ಯ ನಾಶವಾದಾಗ ಎರಡು ತೊಂದರೆಗಳನ್ನು ಇಬ್ಬರು ಅನುಭವಿಸಿದ್ರು. ಒಬ್ಬರು ಯಾರು ಈ ಚಹಾ ತೋಟಗಳನ್ನು
ನಿರ್ಮಿಸಿದ್ರೋ ಅಥವಾ ನಿರ್ಮಾಣ ಕಾರ್ಯವನ್ನು ಮಾಡಿದ್ರೋ ಆ ಉದ್ಯಮಿಗಳು ಸಹ ಮುಂದೆ ತುಂಬ ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ಸ್ಥಿತಿಗೆ ಬರ್ತಾರೆ. ಮುಂದೆ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಸಹ ಕಷ್ಟದ ಸ್ಥಿತಿಗೆ ಬರ್ತಾರೆ. ಅಲ್ಲಿನ ಜೀವ ಜಂತುಗಳು, ಅನೇಕ ಸಿಂಹಬಾಲದ ಕೋತಿಗಳು, ಅನೇಕ ಪಕ್ಷಿ ಸಂಕುಲಗಳು ಸಹ ಅಲ್ಲಿ ಮುಂದೆ ತಮ್ಮ ಜೀವನದ ಅಂತಿಮ ವಿನಾಶದ ಅಂಚಿಗೆ ಬಂದ್ಬಿಡ್ತವೆ. ಆ ವಿನಾಶವನ್ನು ಮತ್ತು ಆ ಉದ್ಯಮಿಗಳ ತೊಂದರೆ, ಕಷ್ಟ, ಕಾರ್ಪಣ್ಯಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಗಮನಿಸೋಣ. ಧನ್ಯವಾದಗಳು. ಜೈ ಸಾಯಿರಾಮ್.